ಇದೊಂದು ಮಾಡಿದ್ರಿ ಅಂತಂದ್ರೆ ಯಾವುದು ಕೂಡ ಅಡ್ಡಾಡೋದು ಅದು ಯಾವಾಗ ಮಾಡಿದ್ರಿ ನಾನು ಹೇಳಿದ್ದೆ. ನಿಮ್ಗೆ ಗೊತ್ತಾಗಿಲ್ರಿ, ನಿಮ್ಗೆ ಓನ್ ಗೊತ್ತಾಗಲ್ಲ. ಅವ್ರು ಮಾಡಲ್ಲ, ಹಾಲಿಡೇ ಇದ್ದಾಗ ಅವ್ರು ಏನೇನ್ ಮಾಡ್ಕೊಂಬರಕ್ ಅವ್ರಿಗೆ ಸಂಬಂಧಪಟ್ಟಿದ್ದು ಸ್ಕೂಲ್ ಟೈಮ್ದಾಗ ಸ್ಕೂಲ್ದಾಗ ಇರ್ಬೇಕು. ಬಹಳ ಜನರಿದ್ದು ನಿಮ್ಗೆ ಪೇಪರ್ ಕಟಿಂಗ್ದಾಗ ತೋರಿಸಿಲ್ಲ, ಪೇಪರ್ದಾಗ ಎಷ್ಟು ಜನ ಅವರು ಓಪನ್ಲಿ ಸ್ಪೀಚ್ ಕೊಡ್ತಾ ಇದ್ರು. ಅದ್ರ ಬಗ್ಗೆದಾಗ ಸ್ವಲ್ಪ ನೋಡ್ಬೇಕು. ಅವ್ರ ಸಂಘಟನೆ ಅವ್ರದ್ದು ಇದೆಯಲ್ಲ ಅವ್ರು ಮಾಡ್ಕೊಂಡ್ರೆ ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಸ್ಕೂಲ್ ಟೈಮಿನಾಗ ಸ್ಕೂಲ್ದಾಗ ಇರ್ತಾರೆ. ನೀವು ಕೂಡ ಲೀನ್ ಕೊಡ್ತಾ ಇದ್ರಿ, 61 ಲೀನ್ ಕೊಡ್ತಾ ಇದ್ರಿ. ನಿಮ್ಗೂ ಏನಾಗಿದೆ, ಹುಮ್ನಾಬಾದ್ 2-3 ವರ್ಷ ಆಯ್ತು ಇಲ್ಲಿ ಬೇರ್ ಬಿಟ್ಟಿದ್ದಂತೆ ಆಗ್ಯಾವ. ಬೇರ್ ಕಟ್ ಮಾಡ್ಬೇಕಂತ ತಡ ಹತ್ತಲ್ಲ, ಅದು ಕರೆಕ್ಟಾಗಿ ಇಟ್ಕೊಂಡು ಕೆಲಸ ಮಾಡಿ. ಯಾರ ಕೆಲಸ, ಯಾರ ಕಾಂಟ್ರಾಕ್ಟರು, ಅವನಿಗೆ ನೀವು ಬ್ಲಾಕ್ ಲಿಸ್ಟ್ ದಾಗ ಹಾಕ್ಲೇಬೇಕಿತ್ತು. ಏನಾರ ಕೆಲಸ ಮೊದಲು ನೋಡ್ರಿ. MLA ಹೇಳ್ತಾರ ನೀವು ಹೋಗಿ ನೋಡ್ರಿ, ಯಾಕಂದ್ರ ಕೆಲಸ ಇಲ್ಲ ಅಲ್ಲಿ. ಇದು ಇನ್ನು ಹಾಗೆ ಪೆಂಡಿಂಗ್ ಇದೆ, ಇನ್ನು ಕೆಲಸನೇ ಮುಗ್ದಿಲ್ಲ. ಆಲ್ರೆಡಿ ಕಂಪ್ಲೀಟೆಡ್ ಮತ್ತು ಫೈನಲ್ ಬಿಲ್ಲಿಂಗ್ ಬರ್ಕೊಟ್ರಿಲ್ಲ. ಅದು ಕರೆಕ್ಟ್ ಇದೆನಾ? ಆಯ್ತಲ್ಲ, ಅಟೆಂಡ್ ಮಾಡಕ್ ಹೇಳಿ. ಅದು ಏನೋ ಅದು ಕರೆಕ್ಟ್ ನೋಡಿ. ಇದು ಮತ್ತೊಂದು 20 ಫೀಟ್ ಇದ್ರೆ ನೋಡ್ರಿ, ಯಾರು ಗಮನಿಸಿದ್ರಿ? ಇದು ಯಾರಿಗೆ ಬರ್ತದ? ವೆದರ್ ಇಟ್ ಇಸ್ ಕರೆಕ್ಟ್? ಇದು ನೋಡ್ರಿ, ಮಣ್ಣು ತೆಗೆದು ನೋಡ್ರಿ. ಮತ್ ಕಣ್ಣಿಗೆ ಏನ್ ಮಾಡ್ತಾ ಇದ್ರಿ? ಇದು ಏನಾದ್ರು ಪಾಯ್ಸನ್ ಇದೆ ಅಲ್ಲೇ ಪೂರ ನೋಡಿದ್ರ ತಾವು? ಏನಾದ್ರು ಕರೆಕ್ಟ್ ಅಲ್ಲ? 20 ಫೀಟ್ ಇದ್ದಿದ್ದು ಇಲ್ಲಿ ಬೇಬಲ್ಲಿ ರಿಪೋರ್ಟ್ ತರಿಸಿ ನಾನು ಎಲ್ಲಿ ಎಷ್ಟು ಮಣ್ಣು ತೆಗೆದಿದಾರ, ಏನ್ ಮತ್ತೆ ಏನ್ ಮಾಡ್ತಾ ಇದ್ರಿ ತಾವೆಲ್ಲ? ದುಡ್ಡು ಕಟ್ಟಬೇಕಲ್ಲ ಇವರು ಮೇಡಮ್. ಇವರು ಎಲ್ಲ ಕಾಂಟ್ರಾಕ್ಟರ್ಸ್ ಮೊನ್ನೆ ಅಲ್ಲಿಂದ ಮಣ್ಣು ತರೋದು, ಅಲ್ಲಿಂದಲೇ ಬರ್ಸೋದು, ಮತ್ತೆ ಅಲ್ಲಿಂದಲೇ ಕೆಲಸ ಮುಗಿಸೋದು, ಅಲ್ಲಿಂದಲೇ ಬಿಲ್ ಎಸ್ಕೊಂಡು ಬಿಡೋದು. ಯಾರು ಅಲ್ಲ, ಅವ್ರು ಏನೋ ದುಡ್ಡು ಹೇಳ್ತಿರ್ಲಿ, ಅಲ್ಲಿ ಜನರು ಮರಣದಾಗ ಹೋಗ್ತಾರೆ. ಸ್ಲೀಪ್ ಆಗಿದ್ರು 20 ಫೀಟ್ ಕೆಳಗಡೆ ಹೋಗ್ತಾರ. ನೋಡಿದ್ರೆ ಯಾರಾದ್ರು 20 ಫೀಟ್ ಡಿಗ್ ಮಾಡಿದಾರೆ ಮೇಡಮ್. ಅದೊಂದು ಪ್ಯಾರಲಲ್ ಟು ರೋಡ್ ಇದೆ. ಅದು ವೆದರ್ ಯು ಸೀನ್ ಒಂದೇ ಗಾಡಿ ಸ್ವಲ್ಪ ಗಮನ ತೆಗೆದಿ ನೋಡಿ. ಸರ್ವೆ ಇದು ರಿಪೋರ್ಟ್ ತರಿಸ್ತೀನಿ, ಎಲ್ಲೆಲ್ಲಿ ಏನೇನಿದೆ, ಎಷ್ಟು ಫಾರ್ಮೇಶನ್ ನೋಡೋದು. ಅದು ಅಲ್ಲ, ನಿಮ್ ಎಸ್ಟಿಮೇಷನ್ ಏನಿಟ್ಟಿರಿ? ಇದೇನ್ ಲೀಡ್ ಅದ, ಇಲ್ಲ ಅಲ್ಲಿಂದಲ್ಲೇ ತಗೊಂಡು ಬಟ್ಟೆ ತಗೊಳ್ಬೇಕಲ್ಲ? ಅವ್ರು ಯಾವ್ದು ಎಸ್ಟಿಮೇಷನ್ ಇಟ್ರಿ ಅದ್ರ ಬಗ್ಗೆ ವೆರಿಫಿಕೇಶನ್ ಅಲ್ಲ. ನನಗಿದ್ರ ಬಗ್ಗೆ ನಾನು ಮಾಹಿತಿ ತಗೊಂಡಿದ್ದೀನಿ. ಬಟ್ ಎಲ್ಲೇ ಕೆಲಸ ಮಾಡಿ ಒಂದು ರೋಡ್ ಚೆಂದ ಮಾಡಿ ದೊಡ್ಡ ಸೆಕ್ರೆಟರಿ ನೋಡೋಣ. ಇದು 20 ಫೀಟ್ ಡಿಕ್ ಮಾಡಿ ಅಲ್ಲಿಂದೇ ಮಣ್ಣು ತಗೊಂಡು ಅಲ್ಲಿಂದೇ ತೂತ್ ಪಾಲಿಶ್ ಮಾಡಿ ಏನ್ ಮಾಡ್ತಾರೆ ಇಂಜಿನಿಯರ್ಸ್ ಅನ್ನ? ಯಾಕೆ ನಿನ್ನೆ ಕ್ರಮ ತಗೊಂಡ್ಬಿಡಿದ್ರು? ಬರೀ ಯಾರು ಬರ್ಕೋರು, ನಮ್ದು MLC ಒಬ್ಬನೇ, ನಂದು ಒಬ್ಬನೇ ಬರ್ಕೋರು, ಕ್ರಮ ಯಾಕೆ ತಗೋಬೇಡ್ದು? ಯಾಕೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ? ಏನಾಗಿದೆ ಅದ್ರಾಗ? ಯಾರು ಅದ್ರಾಗ ಕಾಂಟ್ರಾಕ್ಟರ್ ಮ್ಯಾಗ ಏನದವ್ರು ನಿಮ್ದು ರಿಪೋರ್ಟ್ ನೋಡಿ ಅದ್ರ ಮ್ಯಾಗ ಇದು ಮಾಡ್ಕೊಂಡ್ರೆ ಅವ್ರದ್ದು ಏನ್ ಕಂಪ್ಲೇಂಟ್ ಅದ ಬರ್ಕೊಂಡು ಇದು ಮಾಡ್ಕೊಳ್ಳಿ. ಸರಿಪಡಿಸ್ರಿ. ಅದು ಒಂದ್ ಕೆಲಸ ಮಾಡ್ರಿ, ಇದು ಮಾಡ್ರಿ. ಇದು ಲೋಕಾಯುಕ್ತ ಮತ್ತ ಇದು ಬರೀ ಲೋಕಾಯುಕ್ತ ಅದಕ್ಕೇನ್ ಮಾಡ್ಕೊಳ್ರಿ. ಅವ್ರೇನ್ ಮಾಹಿತಿ ಕೇಳತ್ತಾರ, ಎಸ್ಟಿಮೇಷನ್ ಕಾಪಿ, ನಿಮ್ದು ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ಮಾಡ್ಕೊಳಕ್ ಕೊಡ್ರಿ. ಈಗ ನೋಡಪ್ಪ, ನಮ್ದು ಇದು ತಗೊಂಡು ಅದ್ರದ್ದು ಏನ್ ರಿಪೋರ್ಟ್ ಬರ್ತದೆ ಅದ್ರ ಮ್ಯಾಗ ಇದು ಮಾಡ್ಲಕ್ಕ ಮುಂದಿನ ಆಕ್ಷನ್ ತಗೊಳಕ್ ಇದು ಮಾಡಿ. ಲೋಕಾಯುಕ್ತ 2 ರೋಡಿನ ಬರೀರಿ. ಅಲ್ಲಿವರೆಗೆ ಅದು ರಿಪೋರ್ಟ್ ಬರುತ್ತೆ, ಅದ್ರದ್ದು ಏನ್ ನಿಮ್ದು ಇದು ಬರ್ತದೆ ಅದು ಇದು ಮಾಡಿ. 2 ಇದ್ರದ್ದು ಅದು ಡಿಗ್ಗಿಂಗ್ ಮಾಡಿದ್ದು ಮತ್ತೆ ಇದು ರೋಡ್ದು ಬಿ ಅದು 2ರದ್ದು ಇದು ಮಾಡ್ಕೊಂಡು ನಮ್ಗೆ ಇದು ಮಾಡಿ. ಅದು ಎಸ್ಟಿಮೇಟ್ ಕೊಡ್ರಿ. ಮತ್ತೆ ಅದ್ರ ಮಾಹಿತಿ ಕೇಳ್ತಾರೆ ಸದಸ್ಯರು, ಅವ್ರಿಗೆ ಎಲ್ಲ ಕೊಡ್ರಿ. ಸಂಬಂಧಪಟ್ಟಿದ ಮಾಹಿತಿ ನಾವು ಎಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ, ಆಫೀಸರ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾವುದೇ ಕಾಮಗಾರಿಗಳು ಇರಲಿ, ತಮಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವು ಎಲ್ಲರೂ ಚೆನ್ನಾಗಿ ಕೆಲಸ ತಗೋಬೇಕು. ಆಮೇಲೆ ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, MLA ಹೇಳ್ಯಾರ, MLC ಹೇಳ್ಯಾರ, ನಾಳೆ ನೀವು ಹೋಗ್ತೀರಿ ಮನೆಗೆ, ತಾವು ಅದು ಅರ್ಥ ಮಾಡ್ಕೋರಿ.
ನಾನು ಏನ್ ಕೇಳ್ತಾ ಇದ್ದೀನಿ, ಕೆಲಸ ಚೆನ್ನಾಗಬೇಕು ಅಷ್ಟೇ. ಯಾರಾದ್ರೂ ಮಾಡಿ ಬಟ್ ಏನು ಕಾಮಗಾರಿ ಇರ್ತದ ಆಸ್ ಪರ್ ನಿಮ್ ಇದ್ರ ಪ್ರಕಾರ ಅದು ಕೆಲಸ ಆಗ್ಬೇಕು. ಹೌದಾ ಇಲ್ಲ? ಅಷ್ಟೇ. ಎಲ್ಲರೂ ತಮ್ಮ ಏನೇ ಇರಲಿ ತಾವೆಲ್ಲರೂ ಗಮನಿಸಿ ಕೆಲಸ ಚೆನ್ನಾಗಿ ತಗೋ ಅಷ್ಟೇ. ಓಕೆ, ನೆಕ್ಸ್ಟ್. ಆಗಿದ್ಮ್ಯಾಕ 24 hours ಕೊಡ್ಬೇಕಂತಿದೆ. ಯಾಕೆ ಲೇಟ್ ಆಗ್ತಾ ಇದೆ? 15-20 ದಿವಸ ಆದ್ರೂ ಕೂಡ ಆಗ್ತಿಲ್ಲ. ಈ ಗಣಪತಿ ಅವ್ರ ಸೆಕ್ಷನ್ ದಾಗೆ 3 ಹನುಮಾಸವಾಡಿ ಮತ್ತೆ ಹಂದ್ರಾಳು, ಗೌಡ್ಯಾಳು ಎಲ್ಲ ಕಡೆ ನೀವು 15-20 ದಿವಸ ಆದ್ರೂ ಕೂಡ ಕೊಡ್ತಾ ಇಲ್ಲ. ಯಾಕೆ ಸಮಸ್ಯೆ ಅದು? ಹಿಂದೇನಿದೆ ಸರ್ಕಾರದಿಂದ ವಿದಿನ್ 24 hours ತಾವು ಸಬ್ಸ್ಟಿಟ್ಯೂಟ್ ಇನ್ಸ್ಟಾಲ್ ಮಾಡ್ಬೇಕಂತಿದೆ. ಸೊ ಯಾಕೆ ಇದಾಗ್ತಾ ಇದೆ? ನೀವು 15 ದಿವಸ ಅಂತಂದ್ರೆ ಈಗ ರೈತರು ಬೆಳೆ ಹಾಕ್ತಾರ, 8 ದಿವಸಕ್ಕ 4 ದಿವಸಕ್ಕೊಮ್ಮೆ ನೀರು ಹುಡ್ಬೇಕದು. ಈಗ ಮಾಗಿ ಖರೀಫು ಈಗೆಲ್ಲ ನೀರು ಹುಡುಕಿದ ಮ್ಯಾಗೆ ಇರ್ತದ. ನೀವು ಇಂಥ ಟೈಮ್ದಾಗೆ ಅವರಿಗೆ ರೈತರಿಗೆ ಒಳ್ಳೆ ಇದು ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ? ನಾಳೆ ಅವ್ರಿಗೆ ಬೆಳೆ ನುಕ್ಸಾನ್ ಆಗ್ತಂದ್ರೆ ಹೂ ಇಸ್ ದ ರೆಸ್ಪಾನ್ಸಿಬಲ್. ಸುಮಾರು 40 ಟ್ರಾನ್ಸ್ಫರ್ ಕೊಡ್ತಾರೆ ಸರ್, ಆಯಿಲ್ ಬಂದಿದೆ ಸರ್. ಅದು ಏನಾಯ್ತು ಸರ್? ಇದು ಅದಾಯ್ತು, ನೀವು ಕೊಡ್ತಾರ ತಗೋತಾರ ಅಂತ ಬಹಳಷ್ಟು ಆಯ್ತಿದೆ, ಕೇಳ್ಕೊತಾ ಇದ್ದೇವೆ. ಒಂದು ತಿಂಗಳಾಯ್ತು ಇದೆಯಲ್ಲ, ಮಂಡೇ ಬಂತು, ಆಯಿಲ್ ಇಲ್ಲ, ಅದು ಆಯ್ತು. ಈಗೇನು ರೈತರಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಅದು ಯಾಕೆ ಆಗ್ತಾ ಇದೆ ಸರ್? ಏನಾಯ್ತು ಸರ್? ಈಗ ಸ್ವಲ್ಪ ಮಳೆ ಹೆಚ್ಚಾಯ್ತಲ್ಲ ಸರ್, ಈಗ ಕಾನ್ಸೆಪ್ಟ್ ಭಾಳ ಆಗ್ತದೆ ಸರ್, ನಂತರ ಇದು ಭಾಳ ಆಗಿದೆ ಮತ್ತೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.